ಕಾಂಗ್ರೆಸ್ ಇಂದ ಆಹ್ವಾನ ಬಂದಿತ್ತು ಅಂತ ಬೆಂಗಳೂರಲ್ಲಿ ಮಾತಾಡ್ತಾರೆ. ಅದಷ್ಟು ನಾಯಕರು ಬನ್ನಿ ಅಂತ ಕೇಳ್ಕೊಂಡಿರ್ತಾರೆ. ಚಲುವರಾಯಸ್ವಾಮಿ ಅವರು ಪರವಾಗಿ ಯಾರು ಕೂಡ ಅವ್ರನ್ನ ಕರೆದಿಲ್ಲ. ಅವ್ರು ಯಾರು ಕರೆದ್ರು ಹೇಳಕ್ಕೆ ಹೇಳಿ ಅಂತ ಮಾತಾಡಿದ್ರು. ಅಲ್ಲ, ಇದು ಆಹ್ವಾನ ಅಂತ ನಾನು ಹೇಳಿದ್ದು, ನೀವುಗಳು ಪ್ರಶ್ನೆ ಕೇಳಿದಾಗ ನಿಮಗೆ ಕಾಂಗ್ರೆಸ್ ಇಂದ ಯಾರಾದ್ರೂ ಅಪ್ರೋಚ್ ಮಾಡಿಲ್ವಾ, ಕೇಳಲಿಲ್ವಾ ಅಂದ್ರೆ ಖಂಡಿತ ಕೇಳ್ತಾರೆ, ಕೇಳ್ತಾನೆ ಇರ್ತಾರೆ. ಯಾಕೆಂದ್ರೆ ನಮ್ಗೆಲ್ರು ಪರಿಚಯ ಇರೋರೆ. ಅಲ್ಲಿ ಅಂಬರೀಷ್ ಅವರು 25-30 ವರ್ಷಗಳು ಇದ್ದಂತ ಪಕ್ಷದಲ್ಲಿ ನಮ್ಗೆಲ್ರು ಗೊತ್ತಿರೋರೆ. ಈಗ ಒಂದು ಕಡೆ ಸಿಕ್ಕಿದಾಗ, ಒಂದು ಸಭೆಯಲ್ಲಿ ಸಿಕ್ಕಿದಾಗ, ಇನ್ನೊಂದು ಕಡೆ ಒಂದು ಮದುವೆಯಲ್ಲಿ ಸಿಕ್ಕಿದಾಗ ಖಂಡಿತ ಕೇಳ್ತಾರೆ, ನೀವು ನಮ್ಮ ಪಕ್ಷ ಯಾಕೆ ಸೇರಬಾರ್ದು. ಅದನ್ನ ನೀವು ಅಫಿಷಿಯಲ್ ಆಹ್ವಾನ ಅಂತ ಹೇಳೋಕೇನು ನಾನು ಹೋಗಲ್ಲ. ಅದನ್ನ ಆ ರೀತಿ ಬಿಂಬಿಸೋಕ್ಕೂ ನಾನು ಪ್ರಯತ್ನ ಮಾಡಿಲ್ಲ. ಕ್ಯಾಶುವಲಿ, ಇನ್ಫಾರ್ಮಲಿ ಅವ್ರು ಮೀಟ್ ಮಾಡಿದಾಗ ಖಂಡಿತ ಕೇಳಿದ್ದಾರೆ, ಕೇಳ್ತಾನೆ ಇರ್ತಾರೆ. ಅವ್ರ ಹೆಸರುಗಳನ್ನ ನಾನೀಗ ಹೇಳ್ಬಿಟ್ಟು ಯಾರನ್ನೋ ಒಂದು ಇಕ್ಕಟ್ಟಿಗೆ ಅಥವಾ ಒಂದು ಮುಜುಗರ ಆಗುವಂತ ಇದ್ರಲ್ಲಿ ಮಾಡೋಕೆ ನನ್ಗೆ ಇಷ್ಟ ಇಲ್ಲ. ಚಲುವರಾಯಸ್ವಾಮಿ ಅವರು ನನ್ನನ್ನು ಪರ್ಸನಲ್ ಆಗಿ ಕೇಳಿದ್ರೆ ಖಂಡಿತ ಅವ್ರಿಗೆ ನಾನು ಹೇಳ್ತೀನಿ ಅದು ಯಾರು ಅಂತ. ಕಾಂಗ್ರೆಸ್ ಇಂದ ಆಹ್ವಾನ ಬಂದಿತ್ತು ಅಂತ ಬೆಂಗಳೂರಲ್ಲಿ ಮಾತಾಡ್ತಾರೆ. ಅದಷ್ಟು ನಾಯಕರು ಬನ್ನಿ ಅಂತ ಕೇಳ್ಕೊಂಡಿರ್ತಾರೆ. ಚಲುವರಾಯಸ್ವಾಮಿ ಅವರು ಪರವಾಗಿ ಯಾರು ಕೂಡ ಅವ್ರನ್ನ ಕರೆದಿಲ್ಲ. ಅವ್ರು ಯಾರು ಕರೆದ್ರು ಹೇಳಕ್ಕೆ ಹೇಳಿ ಅಂತ ಮಾತಾಡಿದ್ರು. ಅಲ್ಲ, ಇದು ಆಹ್ವಾನ ಅಂತ ನಾನು ಹೇಳಿದ್ದು, ನೀವುಗಳು ಪ್ರಶ್ನೆ ಕೇಳಿದಾಗ ನಿಮಗೆ ಕಾಂಗ್ರೆಸ್ ಇಂದ ಯಾರಾದ್ರೂ ಅಪ್ರೋಚ್ ಮಾಡಿಲ್ವಾ, ಕೇಳಲಿಲ್ವಾ ಅಂದ್ರೆ ಖಂಡಿತ ಕೇಳ್ತಾರೆ, ಕೇಳ್ತಾನೆ ಇರ್ತಾರೆ. ಯಾಕೆಂದ್ರೆ ನಮ್ಗೆಲ್ರು ಪರಿಚಯ ಇರೋರೆ. ಅಲ್ಲಿ ಅಂಬರೀಷ್ ಅವರು 25-30 ವರ್ಷಗಳು ಇದ್ದಂತ ಪಕ್ಷದಲ್ಲಿ ನಮ್ಗೆಲ್ರು ಗೊತ್ತಿರೋರೆ. ಈಗ ಒಂದು ಕಡೆ ಸಿಕ್ಕಿದಾಗ, ಒಂದು ಸಭೆಯಲ್ಲಿ ಸಿಕ್ಕಿದಾಗ, ಇನ್ನೊಂದು ಕಡೆ ಒಂದು ಮದುವೆಯಲ್ಲಿ ಸಿಕ್ಕಿದಾಗ ಖಂಡಿತ ಕೇಳ್ತಾರೆ, ನೀವು ನಮ್ಮ ಪಕ್ಷ ಯಾಕೆ ಸೇರಬಾರ್ದು. ಅದನ್ನ ನೀವು ಅಫಿಷಿಯಲ್ ಆಹ್ವಾನ ಅಂತ ಹೇಳೋಕೇನು ನಾನು ಹೋಗಲ್ಲ. ಅದನ್ನ ಆ ರೀತಿ ಬಿಂಬಿಸೋಕ್ಕೂ ನಾನು ಪ್ರಯತ್ನ ಮಾಡಿಲ್ಲ. ಕ್ಯಾಶುವಲಿ, ಇನ್ಫಾರ್ಮಲಿ ಅವ್ರು ಮೀಟ್ ಮಾಡಿದಾಗ ಖಂಡಿತ ಕೇಳಿದ್ದಾರೆ, ಕೇಳ್ತಾನೆ ಇರ್ತಾರೆ. ಅವ್ರ ಹೆಸರುಗಳನ್ನ ನಾನೀಗ ಹೇಳ್ಬಿಟ್ಟು ಯಾರನ್ನೋ ಒಂದು ಇಕ್ಕಟ್ಟಿಗೆ ಅಥವಾ ಒಂದು ಮುಜುಗರ ಆಗುವಂತ ಇದ್ರಲ್ಲಿ ಮಾಡೋಕೆ ನನ್ಗೆ ಇಷ್ಟ ಇಲ್ಲ. ಚಲುವರಾಯಸ್ವಾಮಿ ಅವರು ನನ್ನನ್ನು ಪರ್ಸನಲ್ ಆಗಿ ಕೇಳಿದ್ರೆ ಖಂಡಿತ ಅವ್ರಿಗೆ ನಾನು ಹೇಳ್ತೀನಿ ಅದು ಯಾರು ಅಂತ.